शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते सर्वविघ्नप्रशमनं सर्वसिद्धिकरं परं सर्वदेवप्रणेतारं वन्दे विदेदं हरिं लक्ष्मीनारायणं वन्दे तद्भक्तपरोरोह्यः श्रीमदानन्दतीर्थाख्यो गुरुस्तञ्जनमाम्यहं वेदे रामायणे चैवा पुराणे भारते तथा आदौ अन्ते च मध्ये च विष्णुः सर्वत्र गीयते रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरुश्च प्रणमामि मूर्ध्ना अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतान्नूर्दम्बरे अर्थिकल्पितकल्पोऽयं प्रत्यर्थिगतिकेसरी व्यासतीर्थगुरुर्भूयात् स्मरिष्टात् सिद्धे तपोविद्याविरक्त्यादिसद्गुणोघाकारानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भरतां कल्पवृक्षाय नमतां कामधेनुवे श्रीगुरुभ्यो नमः। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत ಸಂಜಯ. ಪರಮಾತ್ಮನ ಮಹಿಮೆಯನ್ನು ಈ ಅಧ್ಯಾಯದಿಂದ ಪ್ರಾರಂಭ ಮಾಡಿ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಇಷ್ಟವರೆಗೆ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಬೇಕಾಗಿದ್ದರೆ ಜ್ಞಾನಕ್ಕೆ ಸಾಧನವನ್ನು ಹೇಳ್ತಾ ಇದ್ದರು 6 ಅಧ್ಯಾಯದಲ್ಲಿ. ಮುಂದಿನ 6 ಅಧ್ಯಾಯದಲ್ಲಿ ಭಗವಂತನ ವಿಶೇಷ ಮಹಿಮೆಯನ್ನು ಹೇಳಿ ಏನು ಹೇಳ್ತಿದ್ದಾರೆ, ಭಕ್ತಿಪೂರ್ವಕವಾಗಿ ಭಗವಂತನ ಸೇವೆ ಮಾಡಬೇಕು ಅಂತ ಮೊದಲಿಗೆ ಹೇಳಿದರು 6 ಅಧ್ಯಾಯಗಳಲ್ಲಿ. ಭಕ್ತಿಪೂರ್ವಕವಾಗಿ ಸೇವಾ ಮಾಡಬೇಕು ಅಂದರೆ ಭಕ್ತಿಯನ್ನು ಎಲ್ಲಿಂದ ತರಲಿ ಅಂತಂದರೆ ಅದು ಭಕ್ತಿಯನ್ನು ತರುವುದಲ್ಲ, ಒಳಗಡೆ ಇರಬೇಕು, ಅದು ವ್ಯಕ್ತವಾಗಬೇಕು. ಅದಕ್ಕೋಸ್ಕರ ವ್ಯಕ್ತವಾಗುವುದು ಯಾವಾಗ ಅಂತಂದರೆ ಪರಮಾತ್ಮನನ್ನು ತಿಳಿದಾಗ ಭಕ್ತಿ ತಾನಾಗಿ ಬರ್ತದೆ. ಪರಮಾತ್ಮನ ಮಹಿಮೆಯನ್ನು ಚೆನ್ನಾಗಿ ತಿಳಿದರೆ ಭಕ್ತಿ ಬಂದೇ ಬರ್ತದೆ. ಅದಕ್ಕೋಸ್ಕರ ಪರಮಾತ್ಮನ ಮಹಿಮೆಯನ್ನು ಪರಮಾತ್ಮ ತಾನೇ ಹೇಳ್ತಿದ್ದಾನೆ ಅರ್ಜುನನಿಗೆ. ತನ್ನ ಮಹಿಮೆ ಏನು ಅಂತ ಅನ್ನೋದನ್ನು ಹೇಳ್ತಿದ್ದಾನೆ. ತನ್ನ ಮಹಿಮೆ ಏನದು? ಪರಮಾತ್ಮನ ಮಹಿಮೆ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಏನು? ಜನ್ಮಾದ್ಯಸೇತಃ. ಭಾಗವತದಲ್ಲಿಯೂ ಕೂಡ ಜನ್ಮಾದ್ಯಸೇತಃ ಅಂತೇಳಿ ಪ್ರಾರಂಭ. ಅಂದರೆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮುಂತಾದ ಎಲ್ಲ ವ್ಯಾಪಾರ ಮಾಡಿಸ್ತಕ್ಕಂಥವನು ಪರಮಾತ್ಮ. ಇದೇ ಭಗವಂತನ ಮಹಿಮೆ, ದೊಡ್ಡ ಮಹಿಮೆ ಅಂತಂದರೆ ಇದೆ. ಅದನ್ನೇ ಇಲ್ಲಿ ಹೇಳಿದರು. ಮೊದಲಿಗೆ ಸೃಷ್ಟಿಯಲ್ಲಿಯೂ ಕೂಡ 2 ರೀತಿ ಸೃಷ್ಟಿ. ಒಂದು ಸಾಮಾನ್ಯವಾಗಿ ಸೃಷ್ಟಿ, ಏನದು ಪ್ರಕೃತಿಯಿಂದ ಮಹತ್ತತ್ವದಿಂದ ಅಹಂಕಾರತತ್ವದಿಂದ ಪಂಚತನ್ಮಾತ್ರೆಗಳು, ಪಂಚಭೂತಗಳು ಹೀಗೆಲ್ಲ ಉತ್ಪತ್ತಿ ಆಗತಕ್ಕಂಥದ್ದು ಕ್ರಮ. ಇದು ಸಾಮಾನ್ಯವಾಗಿ ಸೃಷ್ಟಿ. ಇನ್ನು ವಿಶೇಷವಾಗಿ ಸೃಷ್ಟಿ, ಪಂಚಭೂತಗಳನ್ನು ಸೃಷ್ಟಿ ಮಾಡುವಾಗಲೂ ಕೂಡ ಅದರೊಳಗೆ ನೀರಿನಲ್ಲಿ ಒಂದು ಮಧುರ ರಸ, ಚಂದ್ರನಲ್ಲಿ ಬೆಳದಿಂಗಳು, ಸೂರ್ಯನಲ್ಲಿ ಪ್ರತಾಪ, ಪ್ರಖರವಾದ ಕಿರಣ, ಅಗ್ನಿಯಲ್ಲಿ ದಾಹಕ ಶಕ್ತಿ ಇತ್ಯಾದಿಗಳೆಲ್ಲ ಉಂಟಲ್ಲ, ಅದು ಸೃಷ್ಟಿ ಮಾಡತಕ್ಕಂಥದ್ದು. ಅದು ವಿಶೇಷ. ಒಂದು ಸಾಮಾನ್ಯ ಸೃಷ್ಟಿಜ್ಞಾನ, ಇನ್ನೊಂದು ವಿಶೇಷ ಸೃಷ್ಟಿಜ್ಞಾನ, ಎರಡನ್ನು ಕೂಡ ಹೇಳಿದ್ದಾರೆ. ಎರಡಕ್ಕೂ ಕೂಡ ನಾನೇ ಕರ್ತೃ, ನಾನೇ ಎಲ್ಲಕ್ಕೂ ಅಧಿಪತಿ ಇಂತಕ್ಕಂತಹ ಮಹಿಮೆಯನ್ನು ಹೇಳಿದರು. ಆ ಸೃಷ್ಟಿ ಮಾತ್ರವಲ್ಲ, ಸ್ಥಿತಿಯೂ ತಾನೇ ಮಾಡ್ತಾನೆ. ಹೇಗೆ ಸ್ಥಿತಿ ಅಂತಂದರೆ ಅದು ನದೇವ ಎಷ್ಟಿಮಾದಾಯ ರಕ್ಷಂತಿ ಪಶುಪಾಲವತ್ ಅಂತ. ದೇವರೇ ಬಂದುಬಿಟ್ಟು ನಮ್ಮನ್ನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋದಿಲ್ಲ ಅಂತೆ. ಈಗ ಪಶುಪಾಲ, ಈ ಕುರಿ ಮೇಯಿಸೋನಿದ್ದಾನಲ್ಲ, ಕುರಿ ಮೇಯಿಸೋನು ಒಂದು ಬಡಿಗೆ ಹಿಡ್ಕೊಂಡು ಅವಳಿಗೆ ಬಡಿದು ಸರಿಯಾಗಿ ದಾರಿಗೆ ತಂದು ಏನು ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಹಾಗೆ ಭಗವಂತ ಕೈಲಿ ಕೋಲು ಹಿಡ್ಕೊಂಡು ಬಂದು ನಮಗೆ ಹೊಡೆದು ಅಥವಾ ತೋರಿಸಿ ಮಾತಾಡಿ ಹಾಗೆಲ್ಲ ಮಾಡೋದಿಲ್ಲ, ಸ್ಪಷ್ಟವಾಗಿ ಮಾಡೋದಿಲ್ಲ. ಎಂತು ರಕ್ಷಿತಿ ಮಿಚ್ಚಂತಿ ಬುದ್ಧಿಯ ಸಂಯೋಜಯಂತಿ. ಒಳ್ಳೆ ಬುದ್ಧಿ ಕೊಡ್ತಾನಂತೆ. ಧಿಯೋ ಯೋನಃ ಪ್ರಚೋದಯಾತ್ ಅಂತ ನಾವು ಕೇಳ್ಕೊಳ್ಳೋದು ಅದಕ್ಕೋಸ್ಕರ. ಒಳ್ಳೆ ಬುದ್ಧಿ ನಮ್ಗೆ ಕೊಡ್ತಾನೆ. ಒಳ್ಳೆ ಬುದ್ಧಿ ಅಂದರೆ ಅರ್ಥವೇನು? ನಮ್ಮನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಂಥ ಒಂದು ಬುದ್ಧಿ ನಮಗೆ ಅದು ಏನಾಗಬೇಕು, ಫ್ಲ್ಯಾಶ್ ಆಗಬೇಕು ತನ್ನಿತಾನೆ. ಅದು ಹೇಗೆ ಅಂದರೆ ಭಗವಂತನ ಅನುಗ್ರಹ. ತನ್ನಿಂತಾನೆ ಆ ಬುದ್ಧಿ ಹೊಳಿಬೇಕು ಅಂತಂದರೆ ಭಗವಂತನ ಒಂದು ಅನುಗ್ರಹ. ಆ ರೀತಿ ನಮಗೆ ಬುದ್ಧಿ ಕೊಡ್ತಾನೆ. ಅದು ಒಳಗಡೆ ಇರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ನಾವು ಅಂದ್ಕೊಳ್ತೇವೆ ನನಗೇನೆ ಬುದ್ಧಿ ಹೊಳೀತು ಅಂತ, ಹೀಗೆ ಮಾಡಿದರೆ ನನಗೆ ಒಳ್ಳೆಯದಾಗುತ್ತೆ, ನನಗೆ ಹೀಗೆ ಹೊಳೀತು ಅಂತ. ಅದು ಭಗವಂತ ಒಳಗಡೆ ಇದ್ದು ನಮಗೆ ಆ ಹೊಳೆಯುವ ಹಾಗೆ ಮಾಡಿದ್ದಾನೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ.
ಇದಕ್ಕೆ ಸರಿಯಾದ ಉದಾಹರಣೆ ಕೊಡ್ತಾರೆ. ಸೂತ್ರೆ ಮಣಿಗಣ ಇವ, ಒಂದು ಏನು ಮಣಿಯ ಮಾಲೆ, ನೆಕ್ಲೆಸ್ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಮಾಲೆ, ಮಂಗಳಸೂತ್ರ ಅಂತ ಇಟ್ಕೊಳ್ಳಿ. ಅಲ್ಲಿ ಒಳಗಡೆ ಒಂದು ದಾರ ಇರ್ತದೆ ನೋಡಿ, ಹೂವಿನ ಮಾಲೆ ತಗೊಳ್ಳಿ, ಹೂವಿನ ಮಾಲೆ ಒಂದು ದಾರ ಇರ್ತದೆ. ಆ ದಾರ ಆ ಹೂವನ್ನು ಮಣಿಗಳನ್ನು ಏನು ಹಿಡ್ಕೊಳ್ತದಲ್ಲ, ಆ ಹೂವು ಮಣಿಗಳು ಮಾತ್ರ ಕಾಣಿಸ್ತವೆ ಮೇಲ್ನೋಡಿಗೆ. ಎಷ್ಟು ಚೆಂದಾಗಿದೆ ಅಂತ. ಏನು ಆ ಹೂವಿನ ಆ ಮಣಿಗಳ ಸೌಂದರ್ಯವನ್ನೇ ನಾವು ಬೆಕ್ಕಸ ಬೆರಗಾಗಿ ನೋಡ್ತಿರ್ತೇವೆ. ಆದರೆ ಒಳಗಡೆ ಅದಕ್ಕೆ ಧಾರಕವಾಗಿರ್ತಕ್ಕಂಥ ಸೂತ್ರ ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ. ಹೀಗೆ ಒಳಗಡೆ ಇದ್ದು ನಮ್ಮನ್ನು ಕಾಪಾಡ್ತಿದ್ದಾನೆ. ನಮಗೆ ಏನು ಒಂದು ರೀತಿ ಭ್ರಮೆ ಬರಬೇಕು, ನಾನೇ ಮಾಡಿದೆ ಅಂತ. ಎಲ್ಲ ಒಳಗಡೆ ಅವನೇ ನಿಂತು ಮಾಡಿಸ್ತಾನೆ, ಗೊತ್ತೇ ಆಗೋದಿಲ್ಲ ನಮಗೆ. ಒಳಗಡೆ ಅವ್ಯಕ್ತನಾಗಿರ್ತಾನೆ, ಆದರೆ ಧಾರಣ ಮಾಡುವನವನೇ. ಅದನ್ನು ನೋಡಿ ಅಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿರ್ತಕ್ಕಂಥ ದೃಷ್ಟಾಂತ. ಅದು ಕೊಟ್ಟು ಹೇಳ್ತಾರೆ, ಇದು ಏಚೈವ ಸಾತ್ವಿಕಾ ಭಾವಾ ರಾಜಸಾಸ್ ತಾಮಸಾಶ್ಚಯೇ. ಸಾತ್ವಿಕ, ರಾಜಸ, ತಾಮಸ 3 ರೀತಿ ಪದಾರ್ಥಗಳಿವೆ. ಸಾತ್ವಿಕದಲ್ಲೇನೆ ವಿಶೇಷವಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು. ರಾಜಸದಲ್ಲಿ, ತಾಮಸದಲ್ಲಿ ನಾವು ಭಗವಂತನನ್ನು ಉಪಾಸನೆ ಮಾಡಿಕೊಡುದು. ನಾವು ತಿಳ್ಕೊಳ್ಬೇಕಷ್ಟೇ, ಅವನ ಮಹಿಮೆ ತಿಳ್ಕೊಳ್ಬೇಕು. ರಾಜಸ ತಾಮಸಗಳು ಅವುಗಳು ತಮ್ಮ ತಮ್ಮ ಸ್ವಭಾವ ಏನು, ಈಗ ದುರ್ಗಂಧ ಬರ್ತದಲ್ಲ, ಮಲದಲ್ಲಿ ಇರ್ತಕ್ಕಂಥ ದುರ್ಗಂಧ ಇತ್ಯಾದಿಗಳೆಲ್ಲ ಇದೆಲ್ಲ, ಅದು ಭಗವಂತನ ವಿಶೇಷವಾದ ಶಕ್ತಿನೇ ಇದು, ತಿಳ್ಕೊಳ್ಬೇಕು. ಆದರೆ ಅಲ್ಲಿ ನಾವು ಆರಾಧನೆ ಮಾಡೋದಲ್ಲ, ಉಪಾಸನೆ ಮಾಡೋದಲ್ಲ. ಉಪಾಸನೆ ಮಾಡುವಾಗ ಸುಗಂಧವನ್ನೇ ಉಪಾಸನೆ ಮಾಡಬೇಕು. ಒಳ್ಳೆಯ ಪದಾರ್ಥ ಯಾವುದಿದೆ ಅದನ್ನು ಮುಂದಕ್ಕೆ ಅಲ್ಲೂ ಹೇಳ್ತಾನೆ. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ಸದೇವ ಅವಗಚ್ಚದ್ದಂ ಮಮ ತೇಜೋಂಶ ಸಂಭವಂ ಅಂತೆಲ್ಲ ಹೇಳ್ತಾನೆ. ಯದಾದಿತ್ಯಗದಂ ತೇಜೋ ಜಗದ್ಭಾಸೈತೇಖಿಲಂ. ಎಲ್ಲದರಲ್ಲೂ ಕೂಡ ಏನೇನು ಶ್ರೇಷ್ಠವಾಗಿರ್ತಕ್ಕಂಥದ್ದೆಲ್ಲ ಅದು ನನ್ನದು ಅಂತ ಹೇಳ್ತಾನೆ. ಉಳಿದದ್ದು ಒಂದು ಅಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ, ಉಳಿದದ್ದು ಕೂಡ ಒಂದೇ. ಆದರೆ ಆ ಶ್ರೇಷ್ಠವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಭಗವಂತ ಮಾಡಿಕೊಟ್ಟಿದ್ದಾನಲ್ಲ ನಮಗೆ, ಯಾತಕ್ಕೆ ಅಂತಂದರೆ ಅಲ್ಲಿ ಭಗವಂತನ ವಿಶೇಷ ಉಪಾಸನಾ ಮಾಡ್ರಿ ಎಂಬ ಅಭಿಪ್ರಾಯದಿಂದ. ಭಗವಂತ ಅಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ, ಆ ಗುಣಗಳಿಂದ ತಾನು ಸಂತೋಷ ಪಡ್ತಾನೆ. ಸಂತೋಷ ಪಡಿಸಬೇಕು, ನಾವು ಸಂತೋಷ ಪಡಿಸಬೇಕು. ಅದು ಅಚಿಂತ್ಯ ಶಕ್ತಿಯಿಂದ ಅವನು ಸಂತೋಷ ಪಡ್ತಾನೆ. ಇದನ್ನು ಇಷ್ಟವರೆಗೆ ರಸೋಹಂ ಅಪ್ಸು ಕೌಂತೆಯ ಇತ್ಯಾದಿಗಳೆಲ್ಲ ಶ್ಲೋಕಗಳಲ್ಲಿ ಕೇಳ್ಕೊಂಡು ಬಂದಿದ್ದಾರೆ. ಸಾತ್ವಿಕ, ರಾಜಸ, ತಾಮಸ 3 ರೀತಿಯ ಪದಾರ್ಥಗಳಿವೆ. ಅದೆಲ್ಲ ಮತ್ತೆ ಏವೇತಿ ತಾನ್ ವಿದ್ಧಿ ನ ತ್ವಹಂ ತೇಸು ತೇ ಮಯಿ, ನ ತ್ವಹಂ ತೇಸು ಮೈ ತೇ. ಅವುಗಳೆಲ್ಲ ಏನು ನನ್ನಲ್ಲಿವೆ, ನಾನು ಅವುಗಳಲ್ಲಿ ಇಲ್ಲ. ಏನೋ ಒಂದು ವಿಚಿತ್ರವಾಗಿದೆ. ಅವೆಲ್ಲ ನನ್ನಲ್ಲಿವೆ, ನಾನು ಅವುಗಳಲ್ಲಿ ಇಲ್ಲ. ಅಲ್ಲಿ ಸೂತ್ರದಲ್ಲಿ ಮಣಿ ಇರುವುದೋ, ಮಣಿಯಲ್ಲಿ ಸೂತ್ರ ಇರುವುದೋ ಆಲೋಚನೆ ಮಾಡಿರಿ. ದೃಷ್ಟಾಂತ ನೋಡಿ, ಸೂತ್ರದಲ್ಲಿ ಮಣಿ ಹೊರತು ನೋಡಲಿಕ್ಕೆ ಮಣಿಯ ಒಳಗಡೆ ಭಗವಂತ ಇದ್ದಾನೆ, ಆದರೆ ಮಣಿಯಲ್ಲಿ ಸೂತ್ರ ಅಂತ ಹೇಳೋದಿಲ್ಲ ನಾವು. ಮಣಿಯಲ್ಲಿ ದಾರ ಇದೆ ಅಂತ ಹೇಳೋದಿಲ್ಲ, ದಾರದಲ್ಲಿ ಮಣಿ ಇದೆ ಅಂತ ಹೇಳ್ತಾರೆ. ಹಾಗೆ ಭಗವಂತ ಒಳಗಡೆ ಇದ್ದಾನೆ. ಈ ಯಾವ ಅಭಿಪ್ರಾಯದಿಂದ ಒಳಗಿಲ್ಲ, ಅವರಲ್ಲಿ ನಾನಿಲ್ಲ ಅಂತಂದರೆ ಏನು ಅಭಿಪ್ರಾಯ? ಅವುಗಳನ್ನು ಆಶ್ರಯಿಸಿಕೊಂಡು ನಾನಿಲ್ಲ. ಮಣಿಯನ್ನು ಆಶ್ರಯಿಸಿಕೊಂಡು ಸೂತ್ರ ಇರುವುದಿಲ್ಲ, ಸೂತ್ರವನ್ನು ಆಶ್ರಯಿಸಿಕೊಂಡು ಮಣಿ ಇರ್ತದೆ. ಮಣಿ ಒಳಗಡೆ ಸೂತ್ರ ಇದ್ರೂ ಕೂಡ ಮಣಿಯಲ್ಲಿ ಸೂತ್ರ ಇಲ್ಲ ಅಂತ ಹೇಳ್ತೇವೆ. ಹಾಗೆ ಭಗವಂತ ಒಳಗಡೆ ಎಲ್ಲದಕ್ಕೂ ಆಶ್ರಯನಾಗಿದ್ದಾನೆ. ತನಗೆ ಯಾರೂ ಆಶ್ರಯ ಬೇಕಾಗಿಲ್ಲ, ಅವನು ಸ್ವಾಶ್ರಯ, ತನ್ನಲ್ಲೇ ತಾನಿದ್ದಾನೆ, ತನಗೆ ತಾನೇ ಆಧಾರ, ಯಾರನ್ನು ಬಯಸುವುದಿಲ್ಲ, ಅವನು ಸ್ವತಂತ್ರ. ಈ ಅಭಿಪ್ರಾಯದಿಂದ ಏನು ಹೇಳ್ತಾರೆ, ನತ್ವಹಂ ತೇಸು ತೇ ಮೈ. ಈ ರೀತಿ ಸಾತ್ವಿಕ, ರಾಜಸ, ತಾಮಸ ಎಲ್ಲ ಪದಾರ್ಥಗಳು ಕೂಡ ಅವನ ಅಧೀನ, ಅವನಲ್ಲೇನೇ ಇವೆ, ಅವನೇ ಎಲ್ಲದಕ್ಕೂ ಏನು ಆಶ್ರಯನಾಗಿದ್ದಾನೆ. ಅವನು ಅವುಗಳಲ್ಲಿ ಇಲ್ಲ. ಅವನು ಅವುಗಳಲ್ಲಿ ಇಲ್ಲ ಅಂತಂದರೆ ಈಗ ಹೇಳಿದಲ್ಲ ಸ್ವಾತಂತ್ರ್ಯ ಇದೆ ಅಂತ. ಇನ್ನೊಂದು ಏನು ಅಂತಂದರೆ ಅವು ಇವನನ್ನು ಬಂಧಿಸುವುದಿಲ್ಲ.
ಈ ಗುಣ ಅಂತಂತ ಹೇಳಲ್ಲ ನಾವು. ಇಲ್ಲಿ ಗುಣ ಅಂತಂದರೆ ಒಳ್ಳೆಯ ಗುಣ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಗುಣ ಶಬ್ದ ಅಲ್ಲ. ಗುಣ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬಂಧಕವಾದ್ದು, ರಜ್ಜು, ಏನೋ ಹಗ್ಗ, ಸೂತ್ರ, ದಾರ, ಅದಕ್ಕೆ ಗುಣ ಅಂತ ಹೇಳ್ತಾರೆ. ಬಂಧನ ಮಾಡ್ತಕ್ಕಂಥದ್ದು, ನಮ್ಮನ್ನು ಬಂಧಿಸ್ತಕ್ಕಂಥದ್ದು ಯಾವುದು ಅಂದರೆ ಪ್ರಕೃತಿ. ಪ್ರಕೃತಿಯ 3 ಗುಣಗಳು, ಸತ್ವ, ರಜಸ್ಸು, ತಮಸ್ಸು, ನಮಗೆ ಬಂಧಕ. ಬಂಧಕವಾದ್ದನ್ನು ಗುಣ ಅಂತ ಕರೀತಾರೆ. ನಿಜವಾಗಿಯೂ ಅದು ಗುಣ ಅಲ್ಲ, ದೋಷನೇ ಇದು ಅಲ್ವೇ. ಅದು ಗುಣ ಅಂತ ಕರೀತಾರೆ. ಒಂದರ್ಥದಲ್ಲಿ ಅದು ಗುಣನೇ. ಯಾಕೆ? ಆ ಸತ್ವರಜಸ್ತಮೋಮಯವಾಗಿರತಕ್ಕಂತಹ ಪ್ರಕೃತಿಯ ಲಿಂಗ ಶರೀರ ಇದ್ದರೆ ನಮಗೆ ಬಾಹ್ಯ ಶರೀರ ಬರ್ತದೆ, ಸಾಧನ ಶರೀರ ಬರ್ತದೆ. ಸಾಧನ ಶರೀರದಿಂದ ನಾವು ಸಾಧನೆ ಮಾಡ್ತೇವೆ, ಮೋಕ್ಷಕ್ಕೆ ಹೋಗ್ತೇವೆ, ಪರಮಾತ್ಮನನ್ನು ಕಾಣ್ತೇವೆ. ಅದು ಒಂದು ವೇಳೆ ಇಲ್ಲದೆ ಹೋಗಿದ್ದರೆ ನಾವು ಏನು ಮಾಡಬೇಕಾಗಿತ್ತು? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ತೋದರೆ ಏನು ಸಾಧನೆ ಮಾಡಲಿಕ್ಕಾಗತ್ತೆ? ಬದುಕಿರಬೇಕು. ಒಂದು ವೇಳೆ ಸತ್ತರೂ ಕೂಡ ಇನ್ನೊಂದು ವೈಷ್ಣವ ಜನ್ಮ ಬರಬೇಕು ನಮಗೆ. ಅದು ಇಲ್ಲದೆ ಹೋದರೆ ನಾವೇನು ಸಾಧನೆ ಮಾಡ್ತೇವೆ? ಆದ್ದರಿಂದ ಅದು ಗುಣ. ಯಾವುದು? ಸತ್ವರಜಸ್ತಮೋ ಗುಣಗಳು ಆ ಅರ್ಥದಲ್ಲಿ ಅದು ಗುಣ ಅಂತ ಹೇಳಿದರೆ ತಪ್ಪೇನಲ್ಲ. ವಾಸ್ತವದಲ್ಲಿ ಏನಾಗ್ತದೆ? ಬಂಧನ ಮಾಡ್ತದೆ. ಬಂಧನ ಮಾಡುವುದು ಅಂದರೆ ಅರ್ಥವೇನು? ಜರೆ, ಮರಣ, ಹುಟ್ಟು, ಸಾವುಗಳು ಎಲ್ಲ ಉಂಟಲ್ಲ, ಅದರ ದುಃಖ ನಮಗೆ ಕೊಡ್ತದೆ. ಕೊಡುವುದು ಯಾತಕ್ಕೋಸ್ಕರ? ವಿಶೇಷವಾಗಿ ಭಗವಂತನ ಶಕ್ತಿಯ ಅರಿವಾಗಬೇಕು. ನಾವು ಅಸ್ವತಂತ್ರರು, ಪರಮಾತ್ಮ ಸ್ವತಂತ್ರ ಅಂತನ್ನೋದು ಒಂದು ತತ್ವಜ್ಞಾನ ನಮಗೆ ಬರಲಿಕ್ಕೋಸ್ಕರನೇ ಈ ರೀತಿ ನಮಗೆ ದುಃಖ ಕೊಡ್ತಾನೆ ಭಗವಂತ. ಇಲ್ಲದೆ ಹೋದರೆ ಕೊಡೋದಿಲ್ಲ. ಯಾಕೆ ಕೊಡಬೇಕು? ಅವನಿಗೆ ಏನಾಗಬೇಕಾಗಿತ್ತು? ಇನ್ನೊಬ್ಬರಿಗೆ ದುಃಖ ಕೊಟ್ಟು ಅವನಿಗೆ ಏನಾಗಬೇಕಾಗಿದೆ? ಅವನು ಆನಂದಪೂರ್ಣನಾಗಿದ್ದಾನೆ. ಅವನು ಇನ್ನೊಬ್ಬರಿಗೆ ಯಾಕಪ್ಪ ದುಃಖ ಕೊಡಬೇಕು? ದುಃಖ ಕೊಡುವುದು, ತಾಯಿ ಮಗು ಹೊಟ್ಟೆ ನೋವಿಂದ ಅಳ್ತಾ ಇದ್ದರೆ ಕಹಿ ಮದ್ದನ್ನು ಯಾವ ರೀತಿ ಕೊಡ್ತಾಳೋ ಹಾಗೆ ಕಹಿ ಮದ್ದು ಕೊಡ್ತಾನೆ ಅಷ್ಟೆ. ಸ್ವಲ್ಪ ದುಃಖ ಅಂತ ಅನಿಸ್ಬೋದು, ಅದರಿಂದ ಅದು ಒಳ್ಳೆ ಸುಖಕ್ಕೆ ಕಾರಣ ಆಗ್ತದೆ. ಯಾಕೆ? ನಾಹಂಕರ್ತ ಹರಿಕರ್ತ ಅಂತಕ್ಕಂತಹ ಒಂದು ತತ್ವಜ್ಞಾನ ಬರ್ತದೆ. ಆವಾಗ ಮನುಷ್ಯ ಸ್ವಲ್ಪ ಸರಿ ದಾರಿಗೆ ಬರ್ತಾನೆ. ಇಲ್ಲದೆ ಹೋದರೆ ಅಹಂಕಾರದಿಂದ ಭಗವಂತನ ಮರೆತು ಬಿಡ್ತಾನೆ. ದೊಡ್ಡ ಅನರ್ಥ ಆಗ್ತದೆ. ಅದಕ್ಕೋಸ್ಕರ ಭಗವಂತ ಹಾಗಾಗಿ ಇದು ಕೊಡ್ತಾನೆ, ದುಃಖ. ಆದ್ದರಿಂದ ಗುಣ, ಪ್ರಕೃತಿಯು ಗುಣನೇ, ಇಲ್ಲ ಅಂತೇನಲ್ಲ. ಈ ಪ್ರಕೃತಿಯ ಗುಣ ಬಂಧಕ ಅಂತ ಹೇಳಿದ್ರಲ್ಲ, ಅದು ಯಾರಿಗೆ ಬಂಧಕ? ಜೀವರುಗಳಿಗೆ ಬಂಧಕ. ಜೀವರುಗಳಿಗೆ ಬಂಧಕ. ಆದ್ದರಿಂದ ಏನು ಹೇಗೆ ಬಂಧಕ ಆಗ್ತದೆ ಅಂತಂದರೆ, ಮೊದಲಿಗೆ ಜೀವ ನೋಡಿ ಜ್ಞಾನ ಸ್ವರೂಪ, ಅವನು ಸಚ್ಚಿದಾನಂದ ಸ್ವರೂಪ. ಜೀವ ಸ್ವರೂಪ ಇದೆಯಲ್ಲ, ಸಚ್ಚಿದಾನಂದ ಸ್ವರೂಪ. ಅದು ಸತ್, ಚಿತ್, ಆನಂದ. ಚಿತ್ ಅಂದರೆ ಜ್ಞಾನ ಸ್ವರೂಪವಾಗಿದೆ. ನಮ್ಮ ಜೀವ ಸ್ವರೂಪ ಎಂಬುದು ಜ್ಞಾನ ಸ್ವರೂಪವಾಗಿದೆ. ಜ್ಞಾನ ಸ್ವರೂಪವಾಗಿದೆ. ಭಗವಂತನನ್ನು ತಿಳಿದಿಲ್ಲ ಅಂತಂದರೆ ಏನ್ರಿ ಅರ್ಥ ಇದಕ್ಕೆ? ಜ್ಞಾನ ಸ್ವರೂಪ, ಭಗವಂತನ ತಿಳಿದಿಲ್ಲ, ಅಜ್ಞಾನ ಇದೆ. ಸೂರ್ಯನ ಪ್ರಕಾಶದಲ್ಲಿ ಎಲ್ಲಾದರೂ ಕತ್ತಲೆ ಇದಿರ್ತದ? ಗ್ರಹಣ ಕಾಲದಲ್ಲಿ ಬರ್ಬೋದು ಅಷ್ಟೇ, ಅದು ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಅಲ್ಲಿ ಇಲ್ಲ ಅದು. ಗ್ರಹಣ ಕಾಲದಲ್ಲಿ ಕಪ್ಪು ಕಂಡರೂ ಕೂಡ ಅದು ನಮ್ಮ ಕಣ್ಣಿಗೆ ಅಷ್ಟೇ ಹೊರತು ಅಲ್ಲಿ ಆ ಸೂರ್ಯ ಬಿಂಬದಲ್ಲಿ ಏನೂ ಆಗಿಲ್ಲ. ಹಾಗಿದ್ರೆ ಪ್ರಕಾಶದಲ್ಲಿ ಕತ್ತಲು ಹೇಗೆ? ನಮ್ಮ ಜೀವ ಸ್ವರೂಪ ಜ್ಞಾನಾನಂದಮಯ, ಅಲ್ಲಿ ಅಜ್ಞಾನ ಹೇಗೆ ಬರ್ತದೆ? ನಾವು ಭಗವಂತನ ತಿಳಿದಿಲ್ಲ. ಯಾಕೆ ತಿಳಿದಿಲ್ಲ? ಏನು ಕಥೆ ಇದು? ಯಾಕೆ ತಿಳಿಯುವುದಿಲ್ಲ? ಅದು ಇದೇ ಬಂಧನ ಅಂತ ಹೇಳೋದು. ಪರಮಾತ್ಮನ ಮರೆವು ಉಂಟು ಮಾಡಿಕೊಡ್ತದೆ. ಪರಮಾತ್ಮನ ಮರೆವು ಉಂಟು ಮಾಡಿ ಪರಮಾತ್ಮನನ್ನು ನಾವು ಮರೆತಿದ್ದಕ್ಕೆ ಶಿಕ್ಷೆ ಅನುಭವಿಸಬೇಕು. ಆವಾಗ ನಿಧಾನವಾಗಿ ಭಗವಂತನ ತತ್ವಜ್ಞಾನ ಸಂಪಾದನೆ ಮಾಡ್ಕೊಂಡು ಬರಬೇಕು. ನಮ್ಮಲ್ಲಿರ್ತಕ್ಕಂಥ ಜ್ಞಾನ ವ್ಯಕ್ತವಾಗಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ವ್ಯಕ್ತವಾಗಿರ್ತದೆ. ಈಗ ನಮ್ಮ ಸ್ವರೂಪದಲ್ಲಿರ್ತಕ್ಕಂಥ ಜ್ಞಾನ ವ್ಯಕ್ತವಾಗಲಿಕ್ಕೋಸ್ಕರ ಇದೆಲ್ಲ ಮೆಟ್ಟಲುಗಳು. ಏನು ತೊದಲ್ತಾ ಮಾತು ಕಲಿತದೆ ಮಗು, ಎಡವುತ್ತಾ ನಡೆ ಕಲಿತದೆ. ಹಾಗೆ ನಾವು ಎಡವಬೇಕು, ತೊದಲಬೇಕು. ಆ ಥರ ನಾವು ಅದಕ್ಕೋಸ್ಕರ ಬಂಧನ. ಈ 3 ಗುಣಗಳು ನಮಗೆ ಬಂಧಕವಾಗಿದೆ. ಜೀವರುಗಳಿಗೆ ಈ ರೀತಿ ಬಂಧಕವಾಗಿರ್ತಕ್ಕಂತಹ ಗುಣ ಭಗವಂತನಿಗೆ ಬಂಧಕ ಅಲ್ಲ. ಭಗವಂತ ಅದರಿಂದ ಆಚೆ ಇದ್ದಾನೆ. ನಾಣ್ಯಪಂಥ ಏನು? ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಆ ಕಡೆ ಇದ್ದಾನೆ. ತಮಸ್ಸು ಅಂತಂದರೆ ಅಜ್ಞಾನ,
ತಮಸ್ಸು ಅಂದರೆ ಅಂಧನ ತಮಸ್ಸು ಬೇರೆ ಇದೆ, ಅಜ್ಞಾನಕ್ಕೂ ತಮಸ್ಸು ಅಂತ ಹೇಳ್ತಾರೆ. ಈ ತಮಸ್ಸು, ಅಜ್ಞಾನ ಜೀವರಿಗೆ ಬಂಧಕ ಅಂತ ಹೇಳಿದ್ರಲ್ಲ, ಇದು 5 ವಿಧವಾಗಿದೆ ಅಂತ ಪ್ರಸಿದ್ಧ. ಪಂಚಪರ್ವ ಅವಿದ್ಯೆ 5 ವಿಧವಾಗಿದೆ ಅಂತ ಹೇಳ್ತಾರೆ. ಮೊದಲನದ್ದು ಅದು ಬೇರೆ ಬೇರೆ ಮೆಟ್ಟಲುಗಳು. ಮೊದಲು ಏನಾಗ್ತದೆ, ಕೆಲವರಿಗೆ ಅಜ್ಞಾನ, ಏನು ಗೊತ್ತಿಲ್ಲ, ಭಗವಂತನ ವಿಷಯದಲ್ಲಿ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತನ್ನೋದಿದೆಯಲ್ಲ, ಅದು ತಮಸ್ಸು, ಅಜ್ಞಾನ. ಇನ್ನು ಕೆಲವರಿಗೆ ಏನಾಗ್ತದೆ, ಅಷ್ಟೇ ಅಲ್ಲ, ಇವರು ಏನು ಮಾಡ್ತಾರೆ, ಏನು ಗೊತ್ತಿಲ್ಲದಿದ್ದವರು ಏನದು ಕೇಳೋಣ ನೋಡೋಣ ಅಂತ ಬರ್ತಾರೆ. ಕೇಳಿಕೊಂಡು ಆ ಅಜ್ಞಾನ ಪರಿಹಾರ ಮಾಡ್ಕೊಂಡು ಬಿಡ್ತಾರೆ, ಭಗವಂತನ ಬಳಿಗೆ ಹೋಗ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಗೊತ್ತಿಲ್ಲ ಸರಿಯೇ, ತಾನು ಏನು ತಿಳಿದಿದ್ದಾನೆ, ಭಗವಂತ ಇಲ್ಲ ಅಂತ, ಇದು ಅನ್ಯಥಾಜ್ಞಾನ. ಈ ಅನ್ಯಥಾಜ್ಞಾನ ಬರೋದಿಲ್ಲ. ಏನು ಗೊತ್ತಿಲ್ಲ ಅಂತಂದರೆ ಪರವಾಗಿಲ್ಲ, ಭಗವಂತನ ಬಗ್ಗೆ ಏನು ಗೊತ್ತಿಲ್ಲ ಅಂತಂದರೆ ಅದು ಪರವಾಗಿಲ್ಲ, ಏನಂತಂದರೆ ಆಮೇಲೆ ತಿಳ್ಕೊಳ್ಳಿಕ್ಕೆ ಬರ್ತದೆ. ಹಾಗಲ್ಲ, ಭಗವಂತ ಇಲ್ಲ, ನಾಸ್ತಿಕ್ಯವನ್ನು ಹೇಳ್ತಕ್ಕಂಥದ್ದು. ಇದಕ್ಕೆ ಮೋಹ ಅಂತ ಹೇಳ್ತಾರೆ. ಅನ್ಯಥಾಜ್ಞಾನ ಮೋಹ. ಈ ಮೋಹ ಸ್ವಲ್ಪ ಇನ್ನು ಕೆಲವರಲ್ಲಿ ಏನಾಗ್ತದೆ, ಇಷ್ಟೇ ಇಲ್ಲಿಗೆ ನಿಲ್ಲೋದಿಲ್ಲ, ಅದು ಸ್ವಲ್ಪ ಆಗ್ರಹ ಮಾಡ್ತದೆ. ಯಾರಾದರೂ ಭಗವಂತ ಇದ್ದಾನೆ ಅಂತಂದರೆ ಕೋಪ ಬರ್ತದೆ. ಸುಮ್ಮನೆ ಏನು ಭಗವಂತ ಇದ್ದಾನೆ ಅಂತ ಎಲ್ಲ ಕಲ್ಪಿತ, ನಿಮಗೆ ಏನೆಲ್ಲ ಮನೆಯಲ್ಲಿ ಮನಸ್ಸಿನಲ್ಲಿ ಏನೋ ಮಾಡ್ಕೊಂಡಿದ್ದೀರಿ, ಮೂಢನಂಬಿಕೆ, ಅಂಧವಿಶ್ವಾಸ, ಅದು ಭಗವಂತ ಇದ್ದಾನೆ ಅಂತ ಅನ್ನೋದು ಅಂತ ಬೈತಕ್ಕಂಥವ್ರು ಇದ್ದಾರೆ ಕೆಲವರು. ಅದಕ್ಕೆ ಮಹಾಮೋಹ ಅಂತ ಹೇಳ್ತಾರೆ. ಭಗವಂತನೇ ಇಲ್ಲ ಅಂತ ತಿಳ್ಕೊಳ್ಳೋದು ಮೋಹ. ಆದರೆ ಭಗವಂತ ಇದ್ದಾನೆ ಅಂತ ಅನ್ನೋದನ್ನು ಕೇಳಿ ಸಹನೆ ಆಗದೆ ಅವರನ್ನು ಅಂಧವಿಶ್ವಾಸ, ಸೂಪರ್ಸ್ಟಿಷನ್, ಅದು ಆ ಥರ ಏನು ತಿಳ್ಕೊಂಡಿರ್ತಾರೆ, ಅದು ನಿಜವಾಗಿ ಏನು ಮಹಾಮೋಹ ಅಂತ ಹೇಳ್ತಾರೆ. ಅದಕ್ಕೆ ಇನ್ನು ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ತುಂಬ ಕೋಪ ಬಂದ್ಬಿಡ್ತದೆ, ಜಗಳಕ್ಕೆ ಹೋಗಿ ನಿಂತ್ಕೋತಾರೆ. ಇದಕ್ಕೆ ತಾಮಿಸ್ರ ಅಂತ ಹೇಳ್ತಾರೆ. ಆ ಮೆಟ್ಟಲಿಗೆ ತಾಮಿಸ್ರ ಅಂತ. ಇನ್ನೂ ಮುಂದಕ್ಕೆ ಹೋದರೆ ಅಂಧತಾಮಿಸ್ರ ಅಂತ ಒಂದಿದೆ. ಅದು ಏನು ಅಂತಂದರೆ, ಭಗವಂತನ ಬಗ್ಗೆ ಏನಾದರೂ ಒಂದು ಕಿವಿಗೆ ಬಿತ್ತು ಅಂತಂದರೆ ಏನಾಗ್ತದೆ, ಒಂದು ರೀತಿ ಮೂರ್ಛೆ ಬಂದಾಗ ಆಗ್ತದಂತೆ. ಮರಣ ಕಾಲದಲ್ಲಿ ಮೂರ್ಛೆ ಬರ್ತದಲ್ಲ, ಅಂಥ ಒಂದು ಮೂರ್ಛೆಯ ಅವಸ್ಥೆ ಬಂದ್ಬಿಡ್ತದಂತೆ. ಕಿವಿಗೆ ಕೇಳಲಿಕ್ಕಾಗುವುದಿಲ್ಲ. ಭಗವಂತನ ನಾಮ ಕಿವಿಗೆ ಬಿತ್ತು ಅಂತಂದರೆ ಸಹನೆ ಮಾಡಲಿಕ್ಕಾಗುವುದಿಲ್ಲ. ಏನೋ ಘಂಟಾಕರ್ಣ ಅಂತ ಪಿಶಾಚಗಳು ಕಿವಿಗೆ ಗಂಟೆ ಕಟ್ಟಿಕೊಂಡಿದ್ದಿರುವಂತೆ. ಕಿವಿಗೆ ಅಲ್ಲಿ ಹರಿನಾಮ ಕೇಳಬಾರ್ದು ಅಂತ. ಕೊನೆಗೆ ಅವರು ದಾರಿಗೆ ಬಂದಿದ್ದಾರೆ ಅಂತ, ಅದು ಬೇರೆ ವಿಷಯ. ಅವರಿಗೆ ಘಂಟಾಕರ್ಣ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ, ಹರಿನಾಮ ಕಿವಿಗೆ ಬಿದ್ದರೆ ಸಹನೆ ಆಗುವುದಿಲ್ಲ, ಅದಕ್ಕೋಸ್ಕರ ಕಿವಿಗೆ ಗಂಟೆ ಕಟ್ಟಿಕೊಂಡಿದ್ದು ಎಂಥವರಿದ್ದಾರಂತೆ. ಇವನು ಹಾಗೆ ಜರಾಸಂಧ ಹಾಗೆ ಮಾಡ್ತಿದ್ದ. ಅವನು ಇದು ನಗಾರಿ ಹೊಡಿಸ್ತಾ ಇದ್ದಾನಂತೆ. ಎಲ್ಲೂ ಕೂಡ ಹರಿನಾಮ ಕಿವಿಗೆ ಬೀಳಬಾರ್ದು, ಅದಕ್ಕೋಸ್ಕರ ಜೋರಾಗಿ ನಗಾರಿ ಬಿಡಿಸ್ತಾ ಇದ್ದರೆ ಆಗ ನಾಮ ಕಿವಿಗೆ ಬೀಳಿಸೋದಿಲ್ಲ. ಈ ಥರ ಇಂಥವರು ಇರ್ತಾರೆ. ಇವರು ಈ 5 ವಿಧಕ್ಕೂ ಕೂಡ 5 ರೀತಿಯ ಜನ ಇದ್ದಾರೆ, ಅವರವರ ಯೋಗ್ಯತೆಗೆ ಅನುಗುಣವಾಗಿ. ಸಾಮಾನ್ಯವಾಗಿ ಅಜ್ಞಾನ ಇರತಕ್ಕಂಥವರು ಸಾಮಾನ್ಯವಾಗಿ ಎಲ್ಲ ಅವರು ಸರಿ ದಾರಿಗೆ ಬರ್ತಾರೆ. ಆಮೇಲೆ ಅನ್ಯಥಾಜ್ಞಾನ ಬಂದರೂ ಕೂಡ ಅವರು ದಾರಿಗೆ ಬರ್ತಾರೆ. ಅದಕ್ಕೋಸ್ಕರನೇ ದೇವತೆಗಳು ಶ್ರೀಹರಿ ಅವತಾರ ಮಾಡ್ತಾರೆ. ಅವತಾರ ಮಾಡಿ ಜನರಲ್ಲಿರ್ತಕ್ಕಂಥ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ದೂರ ಮಾಡಲಿಕ್ಕೋಸ್ಕರನೇ ಅವರು ಅವತಾರ ಮಾಡಿ ಉಪಕಾರ ಮಾಡ್ತಾರೆ. ಇನ್ನು ಯಾರು ಅದರ ಮೇಲೆ ಆಗ್ರಹ ಮಾಡ್ತಾರೆ, ಕೋಪ ಮಾಡ್ತಾರೆ, ಸಹನೆ ಮಾಡೋದಿಲ್ಲ, ಅಂಥವರಿಗೆ ಅಂಧತಾಮಿಸ್ರ ಅಂತ ಹೆಸರು ಹೇಳ್ತದಲ್ಲ, ಅಂಧನ ತಮಸ್ಸೆ ಕೊಡ್ತದೆ. ಅದು ಹೆಸರೇ ಅಂಧತಾಮಿಸ್ರ, ಅದು ಕೊಡೋದು ಅಂಧ ತಮಸ್ಸನ್ನೇ ಕೊಡ್ತದೆ.
ಹೀಗೆ ಮೋಹ, ಮಹಾಮೋಹ ಇವುಗಳನ್ನೆಲ್ಲ ಕೊಡ್ತಕ್ಕಂಥದ್ದು ಅದು ಯಾವುದರಿಂದ ಬಂತು ಅಂತಂದರೆ ತ್ರಿಭಿರ್ಗುಣಮೈಹಿ ಭಾವೈಹಿ. ಈ ಮೂರು ಗುಣ ಭಾವ ಉಂಟಲ್ಲ ಪದಾರ್ಥಗಳು, ಸಾತ್ವಿಕ ರಾಜಸ ತಾಮಸಗಳು, ಈ ಮೂರು ಗುಣಗಳು ಆಗ್ಲಿಂದ ಆಗಿರ್ತಕ್ಕಂಥ ಪದಾರ್ಥಗಳು ಇವುಗಳೇನು ಮಾಡ್ತವೆ, ಈ ಸರ್ವಮಿದಂ ಜಗತ್ತು, ಇಡೀ ಜಗತ್ತು ಅಂದರೆ ಚೇತನರೆಲ್ಲರೂ ಕೂಡ, ಜೀವರೆಲ್ಲರೂ ಕೂಡ ಅವರೆಲ್ಲ ಏನಾಗ್ತಾರೆ, ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಂ ಅವ್ಯಯಂ. ನಾನು ಈ ಗುಣಗಳಿಂದ ಆಚೆ ಇದ್ದೇನೆ, ನನಗೆ ಗುಣಗಳು ಬಂಧಕ ಅಲ್ಲ, ಗುಣಗಳ ಒಳಗೆ ಇದ್ದು ಅವುಗಳನ್ನು ನಾನು ಧಾರಣೆ ಮಾಡ್ತೇನೆ ಹೊರತು ಗುಣಗಳು ನನಗೆ ಬಂಧಕವಾಗುವುದಿಲ್ಲ. ಇದನ್ನು ತಿಳ್ಕೊಳ್ಳೋದಿಲ್ಲ ಜನ. ಕಾರಣ ಏನು ಅಂತಂದರೆ ಇದು ಗುಣಗಳು ಬಂಧಕವಾಗಿವೆ. ಗುಣಗಳು ಬಂಧನ ಮಾಡುವುದರಿಂದ ಏನಾಗ್ತದೆ, ಆ ರೀತಿ ಇದಕ್ಕೆ ಉದಾಹರಣೆ ಮೋಹ ಅಂತಂದರೆ ಪರಮಾತ್ಮ ಇಲ್ಲ ಅಂತನ್ನೋ ತಾನೆ. ಗುಣಗಳಿಂದಾಗಿ ಅಂದರೆ ನಾವು ನೋಡ್ತಕ್ಕಂತಹ ಪದಾರ್ಥಗಳು ಎಲ್ಲವೂ ಕೂಡ ತ್ರಿಗುಣಾತ್ಮಕ, ಪ್ರಾಕೃತವಾದ ಪದಾರ್ಥ, ಜಡ ಪದಾರ್ಥ. ಈ ಪರಮಾತ್ಮ ಒಬ್ಬನಿಗೆ ಶರೀರ ಇದೆಯೋ ಇಲ್ಲವೋ? ಶರೀರ ಇಲ್ಲದೆ ಹೋದರೆ ಅವನು ನಾವು ಹೇಳಿದ್ದನ್ನು ಅವನು ಕೇಳಿಸ್ಕೊಳ್ಳೋದಿಲ್ಲ, ಅವನು ಕಿವಿ ಇಲ್ಲ. ನಾವು ದುಃಖ ಪಡುವುದನ್ನು ಕಣ್ಣಾರೆ ನೋಡೋದಿಲ್ಲ, ಕುರುಡ. ಅವನಿಗೆ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಏನು ಮಾಡೋದಿಲ್ಲ. ಅಂದರೆ ಅಂಥ ದೇವರು ಏನು ಕಟ್ಕೊಂಡು ಏನು ಬೇಗ. ಶರೀರ ಬೇಕು. ಶರೀರ ಬೇಕು ಅಂತಂದರೆ ಶರೀರ ಎಲ್ಲ ಪ್ರಾಕೃತವಾದ್ದು ನಾವು ನೋಡಿದ್ದೀವಿ ಇಷ್ಟವರೆಗೆ. ಇನ್ನೊಂದು ಇದಕ್ಕಿಂತ ವ್ಯತಿರಿಕ್ತವಾಗಿ ಇನ್ನೊಂದು ರೀತಿ ಶರೀರ ಇದೆ ಅಂತನ್ನೋದಕ್ಕೇನು ಪ್ರಮಾಣ? ಹೇಗೆ ತಿಳಿಯಬೇಕು ಅದನ್ನು?